ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಯಾವಾಗಲೂ ಕೆಟ್ಟ ಸುದ್ದಿಗಳನ್ನೇ ಹುಡುಕ್ತಿರುವಂತಹ ಮಾಧ್ಯಮಗಳು ನಟ ದರ್ಶನ್ ಅವರು ಮಾಡಿರುವಂತಹ ಆ ಒಂದು ಒಳ್ಳೆಯ ಕೆಲಸಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಾನು ಜೈಲಿನಿಂದ ಹೊರಗಿದ್ದಾಗ ಅದೆಷ್ಟೋ ದಾನ ಧರ್ಮಗಳನ್ನ ಮಾಡಿದ್ದು, ಅದೆಷ್ಟೋ ನಟರುಗಳಿಗೆ, ಅದೆಷ್ಟೋ ಫ್ಯಾನ್ಸ್ ಗಳಿಗೆ ಸಹಾಯವನ್ನ ನಟ ದರ್ಶನ್ ಅವರು ಮಾಡಿದ್ದು ಅದನ್ನು ಯಾವತ್ತೂ ಸಹ ಎಲ್ಲಿ ಕೂಡ ಹೇಳಿಕೊಂಡಿಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಕೆಲ ನಟರುಗಳಾಗಿರ್ಬೋದು, ಕೆಲ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಸಣ್ಣ ಪುಟ್ಟ ಸಹಾಯವನ್ನ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಮ್ಮೊಂದು ಫ್ಯಾನ್ ಪೇಜಸ್ ಗಳಲ್ಲಿ ಸುದ್ದಿಯನ್ನ ಹರಿಬಿಟ್ಟು ಎಲ್ಲರಿಗೆ ತಲುಪುವಂತೆ ಮಾಡ್ತಾರೆ. ಆದ್ರೆ ನಟ ದರ್ಶನ್ ಅವರು ತಾನು ಮಾಡಿರುವಂತಹ ಅನ್ಲಿಮಿಟೆಡ್ ಸಹಾಯವನ್ನ ಯಾವತ್ತೂ ಕೂಡ ಹೇಳಿಕೊಂಡಿಲ್ಲ. ಸದಾ ದರ್ಶನ್ ಫ್ಯಾನ್ಸ್ ಗಳನ್ನ ಟಾರ್ಗೆಟ್ ಮಾಡಿ ನಟ ದರ್ಶನ್ ಹಾಗೂ ನಟ ದರ್ಶನ್ ಫ್ಯಾನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹ ಮಾಧ್ಯಮಗಳು ನಟ ದರ್ಶನ್ ಅವರ ಇಂತಹ ಒಳ್ಳೆಯ ಸುದ್ದಿಗಳನ್ನು ಕೂಡ ಯಾಕೆ ಪ್ರಸಾರ ಮಾಡಲ್ಲ ಅಂತ ಎಲ್ಲರಿಗೂ ಕಾಡುವಂತ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ನಟ ಯಾರು ಅಂದ್ರೆ ಅದು ಸ್ಯಾಂಡಲ್ವುಡ್ ನ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರು ಆಗಿದ್ದಾರೆ. ಕಿಲ್ಲರ್ ವೆಂಕಟೇಶ್ ಅವರು ಮೊದಲು ಹೇಗಿದ್ರು, ಈಗ ಹೇಗಿದ್ದಾರೆ, ಯಾವ ರೀತಿ ಹಣಕಾಸಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅನ್ನುವ ಸುದ್ದಿಗಳು ಸಾಮಾಜಿಕ ತಾಣಗಳಲ್ಲಿ ಕೇಳಿ ಬರ್ತಿದ್ದು, ನಟ ದರ್ಶನ್ ಅವರು ಕಿಲ್ಲರ್ ವೆಂಕಟೇಶ್ ಅವರಿಗೂ ಕೂಡ ಅವತ್ತು ಸಹಾಯವನ್ನ ಮಾಡಿದ್ದರು ಅನ್ನೋದರ ಬಗ್ಗೆ ಕಿಲ್ಲರ್ ವೆಂಕಟೇಶ್ ಅವರು ಖಾಸಗಿ ಸಂದರ್ಶನವೊಂದರಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಕಿಲ್ಲರ್ ವೆಂಕಟೇಶ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಕೊಂಡು ಬರೋಣ. ದರ್ಶನ್ ಅವರು ಇದು ಜಗ್ಗೇಶ್ ಅವ್ರ ಮುಖಾಂತರ ದರ್ಶನ್ ಅವರು 1 ಲಕ್ಷ ರೂಪಾಯಿ ಕೊಡಿಸ್ಕೊಟ್ರು. ಸೊ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದೆಷ್ಟೋ ಸಹಾಯವನ್ನ ಕಷ್ಟದಲ್ಲಿದ್ದ ನಟರುಗಳಿಗೆ ಮಾಡಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.